ಮಾಡ್ಕೊಂಡು ಇನ್ನೊಂದು ಕ್ಯಾರೆಕ್ಟರ್ ನ ನಾವು ಟೈಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶಿಫ್ಟ್ ಹೇಳ್ಕೊಂಡು ಮಾಡಿದ್ರೆ ಆ ಶಿಫ್ಟ್ ಕೀ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ ಒಂದೊಂದೇ ಎಕ್ಸ್ಟ್ರಾ ಏನಿದೆ ಕೀಸ್, ಮೇಜರ್ ಕೀಸ್ ಅದನ್ನ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎಸ್ಕೇಪ್ ಇದೆ. ಎಸ್ಕೇಪ್ ಅಂತ ಇದು ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ಈ ತರ ಎಲ್ಲಾ ಕೀಬೋರ್ಡ್ ಅಲ್ಲಿ ಇಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ಇರುತ್ತೆ. ನಿಮಗೆ ಇದು ಮೇನ್ ಹಾರ್ಡ್ ಡಿಸ್ಕ್. ಇದೇ ಹಾರ್ಡ್ ಡಿಸ್ಕ್, ಕಂಪ್ಯೂಟರ್ ಒಳಗಡೆ ಇರೋ ಹಾರ್ಡ್ ಡಿಸ್ಕ್ ಸಾಫ್ಟ್ವೇರ್ ರೂಪ ಇದು. ಇದ್ರ ನಮ್ಮ ಹಾರ್ಡ್ ಡಿಸ್ಕ್ ಅಲ್ಲಿ ಇದು ನಮ್ಮ ಆಫ್ಲೈನ್ ಕ್ಲಾಸ್ ಅಲ್ಲಿ ನಾವು ಕೊಟ್ಟಿರುವಂತಹ ಒಂದು ಎಕ್ಸಸೈಸ್. ಇದು ಫೋಲ್ಡರ್ ಮತ್ತೆ ಫೈಲ್ಸ್ ಕ್ರಿಯೇಟ್ ಮಾಡೋದಕ್ಕೆ ನಾವು ಈ ತರ ಒಂದು ಎಕ್ಸಸೈಸ್ ಕೊಟ್ಟಿದ್ದೀವಿ ನೋಡಿ. ಇದು ಇನ್ನೊಂದು ಎಕ್ಸಸೈಸ್. ಇದು ಫೋಲ್ಡರ್ ಮತ್ತೆ ಫೈಲ್ಸ್ ಕ್ರಿಯೇಟ್ ಮಾಡೋದಕ್ಕೆ. ಪ್ಲಾನೆಟ್ ಅಂತ ಒಂದು ಮೇನ್ ಫೋಲ್ಡರ್, ಅದ್ರ ಕೆಳಗಡೆ ಪ್ಲಾಂಟ್ಸ್, ಟ್ರೀಸ್, ಅನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್ ಈ ತರ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋದು. ಮತ್ತೆ ಆ ಸಬ್ ಫೋಲ್ಡರ್ ಅಲ್ಲಿ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಮತ್ತೆ ರೂಟ್, ಲೀಫ್, ಸ್ಟೆಮ್ ಈ ತರ ಎಲ್ಲ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋದು. ಸೊ ಈ ತರ ಒಂದು ಕಾಂಪ್ಲಿಕೇಟೆಡ್ ಎಕ್ಸಸೈಸ್ ಇದು. ಬಟ್ ಕಲ್ತ್ಕೊಂಡ್ರೆ ತುಂಬಾ ಸುಲಭವಾಗಿ ಇದನ್ನ ಮಾಡಬಹುದಾಗಿದೆ. ನಮ್ಮ ಆಫ್ಲೈನ್ ಕ್ಲಾಸ್ ಅಲ್ಲಿ ನಾವು ಪ್ರತಿ ಸ್ಟೂಡೆಂಟ್ಸ್ಗೆ ಇದನ್ನ ಯಾವ ರೀತಿ ಅವ್ರಿಗೆ ಅರ್ಥ ಆಗೋಂಗೆ ನಾವು ಇದನ್ನ ಕಲ್ಸ್ಕೊಡ್ತೀವಿ. ಈ ರೀತಿ ಫೈಲ್ಸ್ ಮತ್ತೆ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಕಂಪ್ನಿಗಳಲ್ಲಿ ರೆಕಾರ್ಡ್ಸ್ ನ ಮೇಂಟೈನ್ ಮಾಡೋದಕ್ಕೆ, ಅಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಬ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮತ್ತೆ ಅಲ್ಲಿ ಕೆಲವು ಫೈಲ್ಗಳನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಆ ತರ ನಾವು ಒಂದು ಆರ್ಗನೈಸ್ ಆಗಿ ಫೈಲ್ಸ್, ಫೋಲ್ಡರ್ಸ್ ಇಟ್ಕೋಬೇಕಾಗತ್ತೆ. ಸೊ ನಾವು ಈಗಿನಿಂದಾನೇ ಅದನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಮುಂದೆ ನಾವು ಕಂಪ್ನಿಗಳಲ್ಲಿ ಕೆಲಸ ಮಾಡುವಾಗ ಇವೆಲ್ಲ ಸುಲಭ ಆಗುತ್ತೆ. ಹಾಗಾಗಿ ನಾವು ಪ್ರಾಕ್ಟಿಕಲ್ ಆಗಿ ಯಾವ ತರ ಕಂಪ್ಯೂಟರ್ ಕೆಲಸ ಇರುತ್ತೋ ಆ ರೀತಿ ನಾವು ನಮ್ಮ ಆಫ್ಲೈನ್ ಕ್ಲಾಸ್ ಅಲ್ಲಿ ಎಲ್ರಿಗೂ ಹೇಳ್ಕೊಡ್ತೀವಿ. ಅದರಲ್ಲೂ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಬೇಕು, ಎಂಪ್ಲಾಯೀಸ್ಗೆ ಯಾವ ರೀತಿ ಬೇಕು, ಈ ತರ ನಾವು ನೋಡ್ಕೊಂಡು ನಮ್ಗೆ ಯಾವ ತರ ಸ್ಟೂಡೆಂಟ್ಸ್ ಇರ್ತಾರೋ ಅದನ್ನ ನೋಡ್ಕೊಂಡು ಅವ್ರಿಗೆ ತಕ್ಕನಾಗಿ ನಾವು ಈ ಕ್ಲಾಸ್ಗಳನ್ನ ಹೇಳ್ಕೊಡ್ತೀವಿ. ತೋರಿಸಿ ಫಸ್ಟ್ ಇಂದ. ಎ ಒಳಗೆ A1 A2 ಓಕೆ. ಬಿ ಒಳಗೆ B1 B2 B3 A2 ಒಳಗೆ C1 C2 C3 ಮತ್ತೆ G1.txt ಒಂದು ಇಮೇಜ್ G2 ಓಕೆ. ಇವರು ನಮ್ಮ ಇನ್ನೊಬ್ಬ ಆಫ್ಲೈನ್ ಸ್ಟೂಡೆಂಟ್. ಕೇವಲ 2 ವಾರದಲ್ಲಿ ಅವರು ಟೈಪಿಂಗ್ ನ ಕಲ್ತಿದ್ದಾರೆ. ಇಂಗ್ಲಿಷ್ ನ ಎಲ್ಲ 26 ಆಲ್ಫಾಬೆಟ್ಸ್ ಮತ್ತೆ ಪಂಕ್ಚುಯೇಷನ್ ಮಾರ್ಕ್ಸ್ ಅಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇವನ್ನೆಲ್ಲ 2 ವಾರದಲ್ಲಿ ತುಂಬಾ ಶ್ರದ್ಧೆಯಿಂದ ಆಸಕ್ತಿ ಬೆಳೆಸ್ಕೊಂಡು ಕಲ್ತಿದ್ದಾರೆ. ನೀವು ಕೂಡ ಸಾಧ್ಯವಾದ್ರೆ ನಮ್ಮ ಆಫ್ಲೈನ್ ಕ್ಲಾಸ್ಗೆ ಎನ್ರೋಲ್ ಆಗಬಹುದು. ಯಾವ್ಯಾವ ರೀತಿ ಕೋರ್ಸ್ಗಳಿವೆ ಮತ್ತೆ ಅವುಗಳ ಅವಧಿ, ಶುಲ್ಕ ಎಷ್ಟು ಅನ್ನೋದನ್ನ ನಾವು ನಮ್ಮ ಅಡ್ವರ್ಟೈಸ್ಮೆಂಟ್ ನಲ್ಲಿ ತಿಳಿಸ್ತಾ ಬಂದಿದ್ದೇವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 1 ತಿಂಗಳಿಗೆ 1,500 ರೂಪಾಯಿ ಫೀಸ್. ಅದೇ ನೀವು 3 ತಿಂಗಳಿಗೆ ಎನ್ರೋಲ್ ಆದ್ರೆ 4,000, 6 ತಿಂಗಳಿಗೆ ಎನ್ರೋಲ್ ಆದ್ರೆ 6,000. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರೀತಿ ಇರುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೆ 2 ಗಂಟೆ ಪ್ರತಿದಿನ. ಶನಿವಾರ ಭಾನುವಾರ ಕ್ಲಾಸ್ ಇರೋದಿಲ್ಲ. ಸದ್ಯಕ್ಕೆ 4 ತರ ಬ್ಯಾಚ್ ಇವೆ. ಮಧ್ಯಾಹ್ನ 12 ರಿಂದ 2, 3 ರಿಂದ 5, ಸಂಜೆ 5 ರಿಂದ 7 ಅಥವಾ 7 ರಿಂದ 9 ಈ ರೀತಿ 4 ಬ್ಯಾಚ್ ಗಳಲ್ಲಿ ನಾವು ಈ ಕ್ಲಾಸ್ ಗಳನ್ನ ನಡೆಸ್ತಾ ಇದ್ದೇವೆ. ಈ ಬೋರ್ಡ್ ನೋಡಿದ್ರೆ ನೀವು ಇಲ್ಲಿ ಈ ತರ ಇದೆಯಲ್ಲ, ಇದಿಷ್ಟು ನೋಡ್ಕೊಂಡಿದ್ದಾಯ್ತು. ನಾವು ಇನ್ನು ಹೋಗ್ತಾ ಹೋಗ್ತಾ ನಾವು ಟೈಪಿಂಗ್ ಮಾಡುವಾಗ ಇವನು ಸೇರಿಸ್ತೀವಿ. ಇಲ್ಲಿ ಕೆಲವು ಪಂಕ್ಚುಯೇಷನ್ ಮಾರ್ಕ್ಸ್ ಇದೆ ನೋಡಿ. ಇಲ್ಲಿ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್ಸ್ ಇದೆ, ಅದ್ರ ಮೇಲೆ ಫ್ಲವರ್ ಬ್ರಾಕೆಟ್ಸ್. ಇನ್ನೊಂದು ಏನು ಅಂತಂದ್ರೆ, ನೀವು ಈ ಕೀ ಮೇಲೆ ಒಂದೇ ಕೀ ಮೇಲೆ ಇನ್ನೊಂದು ಮೇಲ್ಗಡೆ ಇತ್ತು ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಅದು ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ. ಬರೀ ನೋಡಿ, ಇಲ್ಲಿ ಟೈಪ್ ಮಾಡುವಾಗ ನೀವು
ಜಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊ ಅಂತಂದ್ರೆ ನಿಮ್ಗೆ 1 ಅಂತ ಬರುತ್ತೆ ಅಲ್ಲಿ. ಅದೇ ನೀವು ಶಿಫ್ಟ್ ಹಿಡ್ಕೊಂಡು ಈ ತರ ಮಾಡ್ಕೊಂಡ್ರೆ ಇಲ್ಲಿ ಮೇಲೆ ಇರೋದು ಮೇಲೇನಿದೆ ಎಕ್ಸ್ಪ್ಲಮೇಟರಿ ಮಾರ್ಕ್ ಇದೆ ಅದು ನಿಮ್ಗೆ ಟೈಪ್ ಆಗುತ್ತೆ ಅಲ್ಲಿ. ಸೊ ಶಿಫ್ಟ್ ಕೀ ಇಷ್ಟು ಫಂಕ್ಷನ್ಸ್ ಅದೇನೇನೆ. ಒಂದು ನಿಮ್ಗೆ ಕ್ಯಾಪಿಟಲ್ ಲೆಟರ್ ಬೇಕು ಅಂತಂದ್ರೆ ನೋಡಿ ಜಸ್ಟ್ ಎ ಅಂತ ಟೈಪ್ ಮಾಡಿದ್ರೆ ಸ್ಮಾಲ್ ಎ ಬರುತ್ತೆ. ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಕ್ಯಾಪಿಟಲ್ ಎ ಬರುತ್ತೆ. ಓಕೆ, ಇಲ್ಲಿ ನಾನು ಕೀ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲಿ ನಾನು ಟೈಪಿಂಗ್ ಕ್ಲಾಸ್ ಅಲ್ಲಿ ಇದ್ ಮಾಡೋ ತರ ಯಾವ ಬೆರಳ ಮೇಲೆ ಯಾವ ಕೀ ಮೇಲೆ ಯಾವ ಬೆರಳು ಆ ತರ ಏನ್ ಇದ್ ಮಾಡ್ತಾ ಇಲ್ಲ. ಇಲ್ಲಿ ನಿಮ್ಗೆ ಜಸ್ಟ್ ಹೇಳ್ಕೊಡೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ಕೀ ಯಾವ ತರ ಟೈಪ್ ಮಾಡಿದ್ರೆ ನಿಮ್ಗೆ ಹೇಗ್ ಬರುತ್ತೆ ಅಂತ. ಕ್ಯಾಪಿಟಲ್ ಬೇಕು ಅಂತಂದ್ರೆ ನೀವು ಈ ತರ ಟೈಪ್ ಮಾಡ್ಬೇಕು. ಕ್ಯಾಪಿಟಲ್ ಬೇಡ ಅಂತಂದ್ರೆ ಈ ತರ ಒಂದೇ ಸಮ ಕ್ಯಾಪಿಟಲ್ ಬೇಕಂದ್ರೆ ಈ ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಂಡು ಮಾಡ್ತಾ ಇದ್ರೆ ನೋಡಿ ಕಂಟಿನ್ಯೂಸ್ ಆಗಿ ನಿಮ್ಗೆ ಕ್ಯಾಪಿಟಲ್ ಲೆಟರ್ಸ್ ಬರುತ್ತೆ. ಕ್ಯಾಪ್ಸ್ ಲಾಕ್ ಆಫ್ ಮಾಡಿದ್ರೆ ಮತ್ತೆ ನೀವು ಸ್ಮಾಲ್ ಲೆಟರ್ಸ್ ನ ಟೈಪ್ ಮಾಡಬಹುದು. ಆಯ್ತಾ, ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಅಂತ ಅಂದ್ರೆ ಆ ತರ ಇಟ್ಕೊಂಡು ಅದೇ ತರ ನಾರ್ಮಲ್ ಆಗಿ ನಾವು ಟೈಪ್ ಮಾಡೋ ರೀತಿ ಯಾವ್ದೋ ಒಂದ್ ಲೆಟರ್ ಮಾತ್ರ ಕ್ಯಾಪಿಟಲ್ ಇರುತ್ತೆ. ಸೊ ಅದಕ್ಕೆ ಶಿಫ್ಟ್ ಹಿಡ್ಕೊಂಡು ಮಾಡೋದ್ನೇ ಅಭ್ಯಾಸ ಮಾಡ್ಕೊಬೇಕು ನೀವು ಟೈಪಿಂಗ್ ಅಲ್ಲಿ. ಸೊ ಶಿಫ್ಟ್ ಹಿಡ್ಕೊಂಡ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಕ್ಯಾಪಿಟಲ್ ಲೆಟರ್ಸ್ ಬರುತ್ತೆ. ಅದೇ ರೀತಿ ಇಲ್ಲಿ ಶಿಫ್ಟ್ ಹಿಡ್ಕೊಂಡು ಏನ್ ಬೇಕು ಅದನ್ನ ಟೈಪ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆ ಸಿಂಬಲ್ಗಳು ಆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಏನಿದೆಯೋ ಅವೆಲ್ಲ ಟೈಪ್ ಆಗುತ್ತೆ. ನೋಡಿ ಇಲ್ಲಿ ಇದು ಪರ್ಸೆಂಟೇಜ್ ಬೇಕು ಅಂತಂದ್ರೆ ನೀವು ಶಿಫ್ಟ್ ಹಿಡ್ಕೊಂಡು ಈ ತರ ಮಾಡ್ಬೇಕಾಗತ್ತೆ. ಓಕೆ, ಟೈಪಿಂಗ್ ನಿಮ್ದು ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ಕರೆಕ್ಟ್ ಆಗಿ ಆ ಕೀಗಳನ್ನ ಯೂಸ್ ಮಾಡ್ಬೇಕು. ಇವಾಗ ಇಲ್ಲಿ ನೋಡ್ತು ಅಂತಂದ್ರೆ ನೀವು ಟೈಪಿಂಗ್ ಲೇಔಟ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇದು ರೆಡ್ ಕಲರ್ ಲಿಟಲ್ ಫಿಂಗರ್ ಯೂಸ್ ಮಾಡೇ ಟೈಪ್ ಮಾಡ್ಬೇಕು. ಸೊ ಇಷ್ಟು ಇವೆಲ್ಲಾ ಕೇಸನ್ನು ಈ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಯೂಸ್ ಮಾಡೇ ಟೈಪ್ ಮಾಡ್ಬೇಕು ಅಂತ ಇರೋದು. ಓಕೆ, ಇಲ್ಲಿ ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಎಲ್ಲೋ ಇದೆ ಲಿಟಲ್ ಫಿಂಗರ್. ಇದಿಷ್ಟು ಏನಿದೆಯೋ ಒಂದು ಕೀಬೋರ್ಡ್ ತಗೊಂಡ್ರೆ ಇನ್ನು ಏನೇನೋ ಕೀಸ್ ಇರುತ್ತೆ, ಮಲ್ಟಿಮೀಡಿಯಾ ಕೀಸು ಇರುತ್ತೆ ಕೆಲವೆಲ್ಲ ನೋಡಿ. ಈ ತರ ಸ್ಕ್ರಾಲ್ ಲಾಕ್, ಇದು ಪ್ರಿಂಟ್ ಸ್ಕ್ರೀನ್, ಈ ತರ ಎಲ್ಲ ಏನೇನೋ ಇರುತ್ತೆ. ಬಟ್ ನಮ್ಮ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದು ಏನು ಕೆಲವು ಇರುತ್ತೆ, ಅವನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. ಮಿಕ್ಕಿದ್ದು ಯಾವ ತೀರಾ ಅಪರೂಪಕ್ಕೆ ಯೂಸ್ ಮಾಡೋಂಥದ್ದು ಪರವಾಗಿಲ್ಲ. ಸೊ ಇಷ್ಟು ನಿಮ್ಗೆ ಗೊತ್ತಾಗಬೇಕು. ಇಲ್ಲಿ ಇವ್ರು ಕೊಟ್ಟಿರೋದು ಇಲ್ಲಿ ಈ ಲೇಔಟ್ ಅಲ್ಲಿ ಕೊಟ್ಟಿರೋ ಅಷ್ಟು ನೀವು ಕರೆಕ್ಟ್ ಆಗಿ ಅದೇ ರೀತಿ ಫಾಲೋ ಮಾಡ್ಬೇಕು. ನೋಡಿ ಇದಕ್ಕೆಲ್ಲ ನೀವು ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಯೂಸ್ ಮಾಡ್ಬೇಕು. ಇದಕ್ಕೆಲ್ಲ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ಸ್ ಯೂಸ್ ಮಾಡ್ಬೇಕು. ಇದೊಂದು ಚಾರ್ಟ್ ನೀವು ಇಟ್ಕೊಂಡ್ರೆ ಇದ್ರ ಪ್ರಕಾರ ಲಿಂಕ್ ನಾನು ಕಳಿಸ್ತೀನಿ ಇದ್ರ ಪಿಕ್ಚರ್ದು. ಇದ್ರಲ್ಲಿ ಹಾಕಿರ್ತೀವಿ ನಮ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ನಮ್ದು ವಿಡಿಯೋ ಅಲ್ಲಿ. ನೀವು ಅವಾಗ ನೀವು ಅದನ್ನ ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಇದನ್ನ ನಿಮ್ಗೂ ಇದು ಗೊತ್ತಾಗುತ್ತೆ. ಈ ತರ ಒಂದು ಮೇಂಟೈನ್ ಮಾಡ್ಬೇಕು, ಕೀಗಳು ಈ ತರ ಮೇಂಟೈನ್ ಮಾಡ್ಬೇಕು, ಕಲರ್ ಕೋಡ್ ಈ ತರ ಮಾಡ್ಕೋಬೇಕು ಅಂತ. ನೋಡಿ ಇಲ್ಲಿ ಲೆಫ್ಟ್ ಲಿಟಲ್ ಫಿಂಗರ್ ಇದು, ಮತ್ತೆ ಇಲ್ಲಿ ಪರ್ಪಲ್ ಕಲರ್ ಇದೆ. ಇದಿಷ್ಟು ನೋಡಿ ಇಲ್ಲಿ ಟೂವರೆಗೂ ಹೋಗುತ್ತೆ, ಅದು ಇಲ್ಲಿವರೆಗೂ ಹೋಗುತ್ತೆ ಟೂವರೆಗೂ. ಇದಿಷ್ಟು ನೀವು ಇದೇ ತರ ಮೇಂಟೈನ್ ಮಾಡ್ಬೇಕು ಈ ಬೆರಳಲ್ಲಿ. ಅಂದ್ರೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಅದನ್ನ ಯೂಸ್ ಮಾಡಿ ಟೈಪ್ ಮಾಡ್ಬೇಕು. ಇದು ಮಿಡಲ್ ಫಿಂಗರ್ ಲೆಫ್ಟ್ ಹ್ಯಾಂಡ್. ಇದಿಷ್ಟು ನೋಡಿ ನಾನು ಇದರಲ್ಲಿ ಹೇಳಿದ್ನಲ್ಲ, ಟೈಪಿಂಗ್ ಪ್ರಾಕ್ಟೀಸ್ ಮಾಡುವಾಗ ಎಕ್ಸರ್ಸೈಸ್ ಗಳಲ್ಲಿ ಟೈಪಿಂಗ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ನಾನು. ಯಾವಾಗ್ಲೂ ಇದಕ್ಕೆ ಎಕ್ಸ್ಟ್ರಾ 3 ಕೀಸ್ ಸಿಗುತ್ತೆ ಅಂತ. ಇಂಡೆಕ್ಸ್ ಫಿಂಗರ್ ಗೆ ಎಕ್ಸ್ಟ್ರಾ 3 ಕೀಸ್ ಜೊತೆಗೆ ನೋಡಿ ಇಲ್ಲಿ ಮೇಲೆ ಇದಿಷ್ಟು 8 ಕೀಸ್ ನೀವು ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಯೂಸ್ ಮಾಡಿ ಟೈಪ್ ಮಾಡ್ಬೇಕು. ಅದೇ ತರ ಆಪೋಸಿಟ್ ಮಿರರ್ ರೈಟ್ ಹ್ಯಾಂಡ್ ಇಲ್ಲಿವರೆಗೂ ಅದು ಕವರ್ ಆಗ್ಬೇಕು, ಇಲ್ಲಿವರೆಗೂ ಕವರ್ ಆಗ್ಬೇಕು. ಇಲ್ಲಿ ನೋಡಿ ಈ ಗ್ರೀನ್ ಇದು ಮಿಡಲ್ ಫಿಂಗರ್ ರೈಟ್ ಹ್ಯಾಂಡ್, ಇದು ಲೆಫ್ಟ್ ಹ್ಯಾಂಡ್ ಇಲ್ಲಿವರೆಗೂ ಹೋಗುತ್ತೆ, 9 ವರೆಗೂ ಹೋಗ್ಬೇಕದು. ಇದು ಹೀಗೆ ಇದಿಷ್ಟು ಕವರ್ ಮಾಡ್ಬೇಕಿದು. ಇಲ್ಲಿ ಜಾಗ ಜಾಸ್ತಿ ಇರೋದ್ರಿಂದ ಈ ಫಿಂಗರ್ಗೆ ಇದು ಸ್ಟ್ರೆಚ್ ಮಾಡಕ್ಕೆ ಸಾಧ್ಯ ಇರೋದ್ರಿಂದ ನೀವು ಇದನ್ನೇ ಯೂಸ್ ಮಾಡ್ಬೇಕು. ಇಲ್ಲಿ ಯಾವ ಕೀನು ಯಾವ್ದ್ರಲ್ಲಿ ತಗೊಂಡೋಗಕ್ಕಾಗಲ್ಲ ಅಲ್ವಾ ನಿಮ್ಗೆ. ಇದನ್ನೇ ಯೂಸ್ ಮಾಡಿ ನೀವು ಇಲ್ಲಿಗೆಲ್ಲ ಹೋಗ್ಬೇಕಾಗತ್ತೆ, ಇದನ್ನೇ ಯೂಸ್ ಮಾಡಿ ಇಲ್ಲಿಗೆಲ್ಲ ಹೋಗ್ಬೇಕಾಗತ್ತೆ. ಆಯ್ತಾ? ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಈ ತರ ಪ್ರಾಕ್ಟೀಸ್ ಮಾಡ್ಬೇಕು. ಹೋಗ್ತಾ ಹೋಗ್ತಾ ನಿಮ್ಗೆ ಈ ತರ ನೀವು ತಿಳ್ಕೊಬೇಕಾಗತ್ತೆ. ಆಯ್ತಾ? ಸೊ ಇದೊಂದು ಜ್ಞಾಪಕ ಇಟ್ಕೊಳ್ಳಿ ನೀವು. ಇದು ತಮ್ ಯೂಸ್ ಮಾಡಿ ಇದಕ್ಕೆ ಈ ಕಲರ್ ಕೋಡ್ ಕೊಟ್ಟಿದ್ದಾರೆ. ಆಯ್ತಾ? ಈಗ ಒಂದೊಂದೇ ಕೀನ ನೋಡೋಣ. ಇದಿಷ್ಟು ನೋಡಿದ್ದಾಯ್ತು ನಾವು. ಇಲ್ಲಿ ನಂಬರ್ ಕೀಸ್ ಇದೆ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ, ಅದನ್ನ ಶಿಫ್ಟ್ ಇಟ್ಕೊಂಡು ಮಾಡ್ಬೋದು ಅಂತ ಹೇಳಿದೆ ನಾನು. ಮತ್ತೆ ಎಂಟರ್ ಗೊತ್ತು ನಿಮ್ಗೆ, ಬ್ಯಾಕ್ ಸ್ಪೇಸ್ ಗೊತ್ತು, ಮತ್ತೆ ಯಾವ ಬೆರಳು ಯೂಸ್ ಮಾಡ್ಬೇಕು ಅದನ್ನು ಹೇಳಿದ್ದಾಯ್ತು. ನಾನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಅದು ಒಂದ್ ಕಡೆ ಇರಲಿ ನಿಮ್ ಮನ್ಸಲ್ಲಿ, ಯಾವ ಕೀಗೆ ಯಾವ ಬೆರಳು ಯೂಸ್ ಮಾಡ್ಬೇಕು ಅನ್ನೋದು. ಇನ್ನೊಂದು ಯಾವ ಕೀ ಯೂಸ್ ಮಾಡಿದ್ರೆ ನಮ್ಗೆ ಏನೇನ್ ಆಗತ್ತೆ ಟೈಪ್ ಆಗುತ್ತೆ. ಇನ್ನೊಂದು ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಈ ತರ ಬರುತ್ತೆ, ಮೇಲ್ಗಡೆ ಇರೋದೆಲ್ಲ ಬರುತ್ತೆ ಅಂತ ಗೊತ್ತಾಯ್ತು. ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ
ನೋಡಿ ಇನ್ನೇನು ನೀವು ಜಸ್ಟ್ ಇದನ್ನ ಟೈಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸೆಮಿಕೋಲನ್ ಬರುತ್ತೆ. ಇದು ಸೆಮಿಕೋಲನ್, ಇದಕ್ಕೆ ಸೆಮಿಕೋಲನ್ ಅಂತ ಹೇಳ್ತೀವಿ. ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ನಿಮ್ಗೆ ಕೋಲನ್ ಸಿಗುತ್ತೆ ಈ ತರ. ಅದೇ ತರ ಇಲ್ಲಿ ನೋಡಿ ಅಪಾಸ್ಟ್ರಫಿ, ಇದು ಮೇಲ್ಗಡೆ ಕೋಟ್ ಸಿಂಬಲ್, ಇದು ಡಬಲ್ ಕೋಟ್, ಡಬಲ್ ಕೋಟ್. ಈ ತರ ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಡಬಲ್ ಕೋಟ್ ಸಿಗುತ್ತೆ. ಈ ತರ ಹಿಂಗ್ ಮಾಡಿದ್ರೆ ಫಾರ್ವರ್ಡ್ ಸ್ಲಾಶ್, ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಈ ಸಿಂಬಲ್ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ ಕೆಳಗೆ ಕಾಮ ಡಾಟ್, ಅದೇ ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ನಿಮ್ಗೆ ಲೆಸ್ ದೆನ್ ಸಿಂಬಲ್, ಗ್ರೇಟರ್ ದೆನ್ ಸಿಂಬಲ್. ಇಲ್ಲಿ ಫಾರ್ವರ್ಡ್ ಸ್ಲಾಶ್, ಶಿಫ್ಟ್ ಹಿಡ್ಕೊಂಡು ಮಾಡಿದ್ರೆ ಕ್ವಶನ್ ಮಾರ್ಕ್. ಸೊ ಶಿಫ್ಟ್ ಕೀಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಯ್ತು. ಈ ಶಿಫ್ಟ್ ಕೀ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗಿತ್ತು, ಅವಾಗ ಎಕ್ಸ್ಟ್ರಾ ಕೀಸ್ ನ ಇದ್ರ ಮೇಲೆ ಇನ್ಸ್ಟಾಲ್ ಮಾಡ್ಬೇಕಾಗಿತ್ತು. ಕೀಬೋರ್ಡ್ ಮೇಲೆ ಎಕ್ಸ್ಟ್ರಾ ಕೀಗಳನ್ನ ಇನ್ಸ್ಟಾಲ್ ಮಾಡ್ಬೇಕಾಗಿತ್ತು. ಕ್ಯಾಪಿಟಲ್ ಲೆಟರ್ ಗೆ ಇನ್ನೊಂದು ನಾವು ಏನಾದ್ರು ಕೀ ಆಡ್ ಮಾಡೋದು ಆ ತರ ಎಲ್ಲ ಮಾಡ್ಬೇಕಾಗಿತ್ತು. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಶಿಫ್ಟ್ ಕೀ ಅನ್ನೋದನ್ನ ಯೂಸ್ ಕೀಬೋರ್ಡ್ ಅಲ್ಲಿ ಹಾಕಿದ್ರೆ ಆ ಶಿಫ್ಟ್ ಹಿಡ್ಕೊಂಡು ನಾವು ಈ ಒಂದೇ ಕೀಯಲ್ಲಿ ಒಂದೇ ಕೀ ಯೂಸ್ ಮಾಡ್ಕೊಂಡು ಇನ್ನೊಂದು ಕ್ಯಾರೆಕ್ಟರ್ ನ ನಾವು ಟೈಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಶಿಫ್ಟ್ ಕೀ ಹಿಡ್ಕೊಂಡು ಮಾಡಿದ್ರೆ. ಆ ಶಿಫ್ಟ್ ಕೀ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ ಒಂದೊಂದೇ ಎಕ್ಸ್ಟ್ರಾ ಏನಿದೆ ಕೀಸ್, ಮೇಜರ್ ಕೀಸ್ ಅದನ್ನ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎಸ್ಕೇಪ್ ಇದೆ, ಎಸ್ಕೇಪ್ ಅಂತ. ಇದು ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ಈ ತರ ಎಲ್ಲಾ ಕೀಬೋರ್ಡ್ ಅಲ್ಲಿ ಇಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ಇರುತ್ತೆ. ಇದು ಏನು ಅಂತ ಗೊತ್ತಿರ್ಬೋದು ನಿಮ್ಗೆ. ಏನಾದ್ರೂ ಮಾಡ್ತಾ ಇರುವಾಗ ಆಚೆ ಬರೋಗುತ್ತದು ಅಲ್ವಾ. ಇವಾಗ ಏನೋ ಮಾಡ್ತಾ ಇರ್ತೀರಾ, ಏನೋ ಒಂದು ನೋಡ್ತಾ ಇರ್ತೀರಾ, ನೋಡಿ ಅಲ್ಲಿ ಇದೆ ನೋಡಿ, ಎಸ್ಕೇಪ್ ಕೀ ಮಾಡಿದ್ರೆ ಫುಲ್ ಸ್ಕ್ರೀನ್ ಆಗಿರೋದು ಈ ತರ ಚಿಕ್ಕದಾಗುತ್ತೆ. ಅಥವಾ ಯಾವ್ದೋ ಒಂದು ಗೇಮ್ ನೀವು ಆಡ್ತಾ ಇದ್ರೆ ನೀವು, ಅಥವಾ ಹಿಂಗೇನಾದ್ರೂ ಓಪನ್ ಮಾಡಿದ್ರೆ, ಯಾವ್ದೋ ಒಂದು ವಿಂಡೋ ಈ ತರ ಓಪನ್ ಮಾಡಿದ್ರೆ ಎಸ್ಕೇಪ್ ಕೊಟ್ರೆ ಅದು ಕ್ಲೋಸ್ ಆಗುತ್ತೆ. ಇದೊಂಥರ ಶಾರ್ಟ್ ಕಟ್ ಕೀ. ಏನೇ ಮಾಡ್ತಾ ಇದ್ರೆ ಅದರಿಂದ ಆಚೆ ಬರೋದಕ್ಕೆ, ಬೇಗ ಆಚೆ ಬರೋದಕ್ಕೆ ಇದು ಎಸ್ಕೇಪ್ ಕೀನ ನಾವು ಯೂಸ್ ಮಾಡ್ತೀವಿ. ESC ಅಂತ ಇರುತ್ತೆ ಅದ್ರ ಮೇಲೆ, ಕೀಬೋರ್ಡ್ ಮೇಲೆ. ಸೊ ಅದು ಏನು ಉದ್ದೇಶ ಅಂತಂದ್ರೆ ಎಕ್ಸಿಟ್ ಆಗೋದಕ್ಕೆ, ಏನಾದ್ರು ಮಾಡ್ತಾ ಇರೋದ್ರಿಂದ ಎಕ್ಸಿಟ್ ಆಗೋದಕ್ಕೆ ನಾವು ಆ ಕೀನ ಯೂಸ್ ಮಾಡ್ತೀವಿ. ಇಷ್ಟು ಇವಾಗ ಇನ್ನ ತಿಳ್ಕೊಳ್ಳಿ. ಇನ್ನೂ ಸ್ವಲ್ಪ ರೂಟ್ ಲೆವೆಲ್ಗೆ ಹೋದ್ರೆ ಇದನ್ನ, ಹಿಂದೆ ಎಲ್ಲ ಹಳೆ ಕಾಲದ ಕಂಪ್ಯೂಟರ್ಗಳಲ್ಲಿ ಇಲ್ಲಿ ಮೈ ಕಂಪ್ಯೂಟರ್ ಅಂತ ಇರ್ತಿತ್ತು. ಒಂದ್ 10 ವರ್ಷ 15 ವರ್ಷದ ಹಿಂದಿನ ಕಾಲದವ್ರು ಏನಾದ್ರು ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲೊಂದು ಮೈ ಕಂಪ್ಯೂಟರ್ ಅಂತ ಒಂದು ಐಕಾನ್ ಇರ್ತಿತ್ತು. ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇನ್ ಹಾರ್ಡ್ ಡಿಸ್ಕ್ ಅಲ್ಲಿ ಯಾವ ತರ ಪಾರ್ಟಿಷನ್ ಇದೆ, ಅದ್ರಲ್ಲಿ ಏನ್ ಸ್ಟೋರ್ ಆಗಿದೆ ಅಂತ ಇವಾಗ್ಲೂ ಇದೆ ಅದು. ಆದ್ರೆ ಸ್ವಲ್ಪ ನೀವು ನ್ಯಾವಿಗೇಟ್ ಮಾಡ್ಬೇಕು. ಇಲ್ಲಿ ಸ್ಟಾರ್ಟ್ ಅಲ್ಲಿ ರೈಟ್ ಕ್ಲಿಕ್ ಮಾಡ್ಬಿಟ್ಟು ನೀವು ನೋಡಿದ್ರೆ ಇಲ್ಲೆಲ್ಲ ಆಪ್ಷನ್ಸ್ ಇದೆ ಅಲ್ವಾ. ಇಲ್ಲೆಲ್ಲ ಆಪ್ಷನ್ಸ್, ಇಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇದೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ದಿಸ್ PC ಅಂತ ಇದೆ, ದಿಸ್ PC ಅಂತ. ದಿಸ್ PC ನ ಕ್ಲಿಕ್ ಮಾಡ್ತು ಅಂತಂದ್ರೆ ನಿಮ್ಗೆ ಇದು ಮೇನ್ ಹಾರ್ಡ್ ಡಿಸ್ಕ್. ಇದೇ ಹಾರ್ಡ್ ಡಿಸ್ಕ್, ಕಂಪ್ಯೂಟರ್ ಒಳಗಡೆ ಇರೋ ಹಾರ್ಡ್ ಡಿಸ್ಕ್ ಸಾಫ್ಟ್ವೇರ್ ರೂಪ ಇದು. ಇದ್ರ ನಮ್ಮ ಹಾರ್ಡ್ ಡಿಸ್ಕ್ ಅಲ್ಲಿ ಈ ತರ ಪಾರ್ಟಿಷನ್ಗಳು ಆಗಿವೆ. CEF ಅಂತ 3 ತರ ಪಾರ್ಟಿಷನ್. ಇದು ಸಿಸ್ಟಮ್ ಪಾರ್ಟಿಷನ್. ಇದರಲ್ಲಿ ನಾವು ನಮ್ಮ ಫೈಲ್ಗಳನ್ನ ಹಾಕೋದಕ್ಕಾಗಲ್ಲ, ಸಬ್ ಅಂತ ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ CEF ಅಂತ ಇದೆಯಲ್ಲ, ಇವು 3 ಪಾರ್ಟಿಷನ್ಗಳು. ಓಕೆ, ಇಲ್ಲಿ ನಮ್ಮ ಫೈಲ್ಗಳೆಲ್ಲ ಒಳಗಡೆ, ಅದರೊಳಗಡೆ ಇರೋ ಫೋಲ್ಡರ್ಗಳಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಫೈಲ್ಗಳೆಲ್ಲ ಸ್ಟೋರ್ ಆಗಿರುತ್ತೆ. ಅದೆಲ್ಲೂ ಏನು ಅಂತ ನಾವು ಮುಂದೆ ಹೋಗ್ತಾ ತಿಳ್ಕೊಳ್ಳೋಣ. ಇನ್ನೊಂದ್ ಸ್ವಲ್ಪ ನಾವು ಒಂದೇ ಸಲ ಇದನ್ನೆಲ್ಲ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಹೊರೆ ಅಂತ ಅನ್ಸುತ್ತೆ. ಅದಕ್ಕೆ ಜಾಸ್ತಿ ಹೇಳಕ್ ಹೋಗಲ್ಲ. ಒಂದು ಹಾರ್ಡ್ ಇದನ್ನ ಸ್ವಲ್ಪ ಥಿಯರಿಟಿಕಲ್ ಆಗಿ ನೋಡೋಣ. ನಾವು ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಹಾರ್ಡ್ ಡಿಸ್ಕ್ ಹೀಗೆ ಸರ್ಕ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಇನ್ಫಾರ್ಮೇಶನ್ಗಳು ಸ್ಟೋರ್ ಆಗಿರುತ್ತೆ. ಓಕೆ, ಹಾರ್ಡ್ ಡಿಸ್ಕ್ ಅಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಆಗಿರುತ್ತೆ. ಸೆಕ್ಟರ್ ವೈಸ್ ಸ್ಟೋರ್ ಆಗಿರುತ್ತೆ. ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಒಂದು ಸೆಕ್ಟರ್ ಇರುತ್ತೆ, ಅದರಲ್ಲಿ ಫೈಲ್ಗಳು, ಫೋಲ್ಡರ್ಗಳು ಇವೆಲ್ಲ ಕೂತ್ಕೊಂಡಿರುತ್ತೆ. ಸೊ ಇನ್ನೊಂದ್ ಸ್ವಲ್ಪ ಟೆಕ್ನಿಕಲ್ ಆಗಿ, ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ, ಥಿಯರಿಟಿಕಲ್ ಆಗಿ ಮುಂದೆ ಯಾವಾಗಾದ್ರೂ ನೋಡೋಣ. ಬಟ್ ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ತರ ಇರುತ್ತೆ. ಹಾರ್ಡ್ ಡಿಸ್ಕ್ ಇರುತ್ತೆ,
ಅದು ಪಾರ್ಟಿಷನ್ ಆಗುತ್ತೆ. ಪಾರ್ಟಿಷನ್ ತರ ಮಾಡ್ಕೋಬಹುದು ನಾವು. ಮೊದಲನೇ ಪಾರ್ಟಿಷನ್ಗೆ ಪ್ರೈಮರಿ ಪಾರ್ಟಿಷನ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಪ್ರೈಮರಿ ಪಾರ್ಟಿಷನ್ ಅಂತ. ಅದು ಯೂಶಲಿ ಸಿ ಡ್ರೈವ್ ಅಂತ ಹೇಳ್ತೀವಿ. ಅದನ್ನ ಸಿಂಬಾಲಿಕ್ ಆಗಿ ಈ ತರ ಹೇಳ್ತೀವಿ ನಾವು, ಸಿ ಅಂತ. ಅದನ್ನ ಪ್ರೈಮರಿ ಪಾರ್ಟಿಷನ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ನೋಡಿದ್ರು ನೀವು, ಅದು ಸಿ ಅಂತ ಲೋಕಲ್ ಡಿಸ್ಕ್ ಸಿ ಅಂತ ಇರುತ್ತೆ. ನಿಮ್ ಕಂಪ್ಯೂಟರ್ ಅಲ್ಲೂ ನೀವು ಡಿಸ್ಕ್ ಪಿ ಸಿ ಹೋದಾಗ, ಫೈಲ್ ಎಕ್ಸ್ಪ್ಲೋರರ್ ಹೋಗ್ಬಿಟ್ಟು ಡಿಸ್ಕ್ ಪಿ ಸಿ ಅಂತ ನೋಡಿದಾಗ ನಿಮ್ದ್ರಲ್ಲಿ ಬೇರೆ ಬೇರೆ ತರ ಇರುತ್ತೆ, ಸೈಜ್ಗಳು ಬೇರೆ ಇರುತ್ತೆ. GB ಅಂತ ಎಲ್ಲ ಇದೆಯಲ್ಲ, ಅದರ ಕೆಪಾಸಿಟಿ, ಅದು ಸ್ಟೋರೇಜ್ ಕೆಪಾಸಿಟಿ. ಅದು ಈ ಡ್ರೈವ್ ಈ ನೋಡಿ ಈ ತರ 97.5 GB ಅಷ್ಟು ಡೇಟಾ ಇದ್ರಲ್ಲಿ ಇರುತ್ತೆ. ಅದರಲ್ಲಿ 3.51 GB ಅಷ್ಟು ಫ್ರೀ ಇದೆ. ಮಿಕ್ಕಿದೆಲ್ಲ ಕವರ್ ಆಗಿದೆ, ಫೈಲ್ಗಳು ಸ್ಟೋರ್ ಆಗಿದೆ. ಇದರಲ್ಲೂ ಅಷ್ಟೇ 37.6 GB ಅಷ್ಟು ಫ್ರೀ ಇದೆ. ಇನ್ ಮಿಕ್ಕಿದ್ದು ಅದರಲ್ಲಿ 97 - 37 ಏನಿದೆ ಅಷ್ಟು ಡೇಟಾ ಇದೆ ಇಲ್ಲಿ ಅಂತ. ಇದೆಲ್ಲ ನೋಡ್ಬೋದು ನೀವು. ಅದಂತ ಫುಲ್ ಕೆಪಾಸಿಟಿ ಇಷ್ಟಿದೆ, 97.5, 97.6, 270 GB. ಇವಾಗ ಒಂದು ಹಾರ್ಡ್ ಡಿಸ್ಕ್ ತಗೊಂಡ್ರೆ ನೀವು ಯಾವ ತರ ಹಾರ್ಡ್ ಡಿಸ್ಕ್ಗಳು ಬರುತ್ತೆ, 256 GB ಹಾರ್ಡ್ ಡಿಸ್ಕ್ ಬರುತ್ತೆ. ಇವಾಗೆಲ್ಲ ಏನು 1 TB ಅಂದ್ರೆ 1024 GB ಅಷ್ಟು ಹಾರ್ಡ್ ಡಿಸ್ಕ್. ಈ ತರ ಹಾರ್ಡ್ ಡಿಸ್ಕ್ ಅಷ್ಟಿದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಹಿಂಗೆ ಪಾರ್ಟಿಷನ್ಗಳು ಮಾಡ್ಕೋಬಹುದು ನೀವು. ಒಂದು ಪ್ರೈಮರಿ ಪಾರ್ಟಿಷನ್, ಈ ಸಿ ಡ್ರೈವ್ ಅಂತ ಇರುತ್ತಲ್ಲ, ಇದರಲ್ಲಿ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ನ ನೀವು ಇನ್ಸ್ಟಾಲ್ ಮಾಡಬಹುದು. ಇದರಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಅದು. ಓಕೆ, ಇನ್ ಮಿಕ್ಕಿದ್ದು ಬಿ ಡ್ರೈವ್, ಈ ಡ್ರೈವ್, ಈ ತರ ಪಾರ್ಟಿಷನ್ಗಳು, ಎಕ್ಸ್ಟ್ರಾ ಪಾರ್ಟಿಷನ್ಗಳು ನೀವು ಈ ತರ ಮಾಡ್ಕೋಬಹುದು. ಓಕೆ, ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಅಡಿಷನಲ್ ಏನಾದ್ರು ಫೈಲ್ಸ್ ಇದ್ರೆ, ದೊಡ್ಡ ದೊಡ್ಡ ವಿಡಿಯೋಗಳಿದ್ರೆ, ಇನ್ನೇನಾದ್ರೂ ನಿಮ್ದು ಇದ್ರೆ, ಬ್ಯಾಕಪ್ ಫೈಲ್ಸ್ ಇದ್ರೆ, ಎಕ್ಸ್ಟ್ರಾ ಫೈಲ್ಗಳು ಏನಾದ್ರು ಇದ್ರೆ ಈ ಪಾರ್ಟಿಷನ್ ಅಲ್ಲಿ ನೀವು ಹಾಕೊಂಡು ಹೋಗ್ಬೋದು. ಅವಾಗ ಇದು ಫ್ರೀ ಆದಷ್ಟು ನೀವು ಇದನ್ನ ಫ್ರೀ ಆಗಿ ಇಟ್ಕೋಬೇಕು. ಇಲ್ಲೆಲ್ಲ ಅಪ್ಲಿಕೇಶನ್ಗಳು ರನ್ ಆಗಿರುತ್ತೆ, ಇದನ್ನ ಆದಷ್ಟು ನೀವು ಫ್ರೀ ಆಗಿ ಇಟ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ನಿಮ್ದು ಏನಾದ್ರು ಫೈಲ್ಗಳಿದೆ ಅದನ್ನ ಆದಷ್ಟು ಈ ಪಾರ್ಟಿಷನ್ಗಳಿಗೆ ಮೂವ್ ಮಾಡಬೇಕು. ಸೊ ಈ ತರ ಇರುತ್ತೆ ಒಂದು ಹಾರ್ಡ್ ಡಿಸ್ಕ್ ಪಾರ್ಟಿಷನ್ಗಳು, ಈ ತರ ಇರುತ್ತೆ. ಅದರಲ್ಲಿ ಫೈಲ್ಗಳು, ಫೋಲ್ಡರ್ಗಳೆಲ್ಲ ಈ ತರ ಎಲ್ಲ ಸ್ಟೋರ್ ಆಗಿರುತ್ತೆ. ಸೊ ಈ ಒಂದು ಬೇಸಿಕ್ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್, ಇದೆಲ್ಲ ನಾನು ಏನೇನು ಹೇಳ್ಕೊಟ್ನೋ ಇಷ್ಟೊತ್ತು, ಇದೆಲ್ಲ ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್ ಥಿಯರಿ ಮತ್ತೆ ಪ್ರಾಕ್ಟಿಕಲ್. ಯಾವ ತರ ಇರುತ್ತೆ, ಒಂದು ಆಪರೇಟಿಂಗ್ ಸಿಸ್ಟಮ್ ಹೇಗೆ ಲೋಡ್ ಆಗುತ್ತೆ, ಅದರಲ್ಲಿ ಫೈಲ್ಗಳು, ಫೋಲ್ಡರ್ಗಳೆಲ್ಲ ಹೇಗಿರುತ್ತೆ, ಯಾವ ತರ ಅಪ್ಲಿಕೇಶನ್ಗಳು ಇರುತ್ತೆ. ನಾನೆಲ್ಲ ಹೇಳಿದ್ನಲ್ಲ, ನೋಟ್ ಪ್ಯಾಡ್, MS ವರ್ಡ್, ಇವೆಲ್ಲ ನೋಟ್ ಪ್ಯಾಡ್ ಅನ್ನೋದನ್ನ ಒಂದು ಹೇಳಿದೆ. ಅದೇ ತರ MS ಪೇಂಟ್ ಅಂತಾನು ಒಂದಿದೆ ಇಮೇಜಸ್ಗೆ, ಅದನ್ನ ಯಾವಾಗಾದ್ರೂ ಮುಂದೆ ಹೇಳ್ತೀನಿ. ಒಂದು ನಿಮ್ಗೆ ಉದಾಹರಣೆ ಕೊಡೋದಕ್ಕೆ ನಾನು ನೋಟ್ ಪ್ಯಾಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ MS ಆಫೀಸ್ ನಾನು ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಎಕ್ಸೆಲ್, ವರ್ಡ್, ಇವುಗಳು ಒಂದೊಂದು ಅಪ್ಲಿಕೇಶನ್ಗಳು, ಅಡ್ವಾನ್ಸ್ ಅಪ್ಲಿಕೇಶನ್ಗಳು, ಅವು ಯಾವ ತರ ಇರುತ್ತೆ, ಅದನ್ನ ಯಾವ ತರ ಯೂಸ್ ಮಾಡಬೇಕು, ಅದರಲ್ಲಿರೋ ಆಪ್ಷನ್ಗಳು ಏನು, ಅದನ್ನೆಲ್ಲ ಹೇಳ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಗ್ಬೇಕಾಗಿರೋದು ಒಂದು ಹಾರ್ಡ್ ಡಿಸ್ಕ್ ಹೇಗಿರುತ್ತೆ, ಅದರಲ್ಲಿ ಸಾಫ್ಟ್ವೇರ್ಗಳು ಹೇಗೆ ಲೋಡ್ ಆಗಿರುತ್ತೆ, ಫೋಲ್ಡರ್ಗಳು ಹೇಗೆ ಸ್ಟೋರ್ ಮಾಡಿ ಇಟ್ಕೊಂತೀವಿ ನಾವು, ಫೈಲ್ಗಳು ಹೇಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಆ ಫೈಲ್ಗಳನ್ನ ಓಪನ್ ಮಾಡಿದಾಗ ವಿಂಡೋ ರೂಪದಲ್ಲಿ ಅದು ಓಪನ್ ಆಗುತ್ತೆ ಅಲ್ವಾ. ಎಲ್ಲ ಇನ್ನೊಂದ್ಸಲ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ, ವಿಂಡೋ ಮೂಲಕ ಅದು ಓಪನ್ ಆಗುತ್ತೆ. ಆ ವಿಂಡೋನ ನಾವು ಮ್ಯಾಕ್ಸಿಮೈಸ್ ಮಾಡ್ಕೊಬಹುದು, ಮಿನಿಮೈಸ್ ಮಾಡ್ಕೊಬಹುದು. ಒಳಗಡೆ ಹೋಗಿ ಸಬ್ ಫೋಲ್ಡರ್ಗಳನ್ನ ನೋಡ್ಬೋದು, ಆ ಒಳಗಡೆ ಇರೋ ಫೈಲ್ಗಳನ್ನ ನಾವು ಆಕ್ಸೆಸ್ ಮಾಡ್ಬೋದು, ಅದಕ್ಕೆ ಹೆಸರುಗಳನ್ನ ಕೊಡ್ಬೋದು ಫೈಲ್ಗಳಿಗೆ. ಓಕೆ, ರೈಟ್ ಕ್ಲಿಕ್ ಮಾಡಿ ಆಪ್ಷನ್ ನೋಡ್ಬೋದು, ಲೆಫ್ಟ್ ಕ್ಲಿಕ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬಹುದು. ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ, ಆ ಫೋಲ್ಡರ್ ಅಥವಾ ಅಪ್ಲಿಕೇಶನ್ ರನ್ ಆಗುತ್ತೆ, ಫೋಲ್ಡರ್ ಓಪನ್ ಆಗುತ್ತೆ. ಇದಿಷ್ಟು ಬೇಸಿಕ್ ಅಲ್ಲಿ ಬರುತ್ತೆ. ಸೊ ಇದನ್ನ ಮಾಡಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಕಂಪ್ಯೂಟರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಫೋಲ್ಡರ್ಗಳನ್ನ ಕ್ರಿಯೇಟ್ ಮಾಡಿ, ಫೈಲ್ಗಳನ್ನ ಕ್ರಿಯೇಟ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ಆಪ್ಷನ್ಗಳನ್ನ ನೋಡಿ, ಮೆನು ಬಾರ್ಗೆ ಹೋಗ್ಬಿಟ್ಟು ಆಪ್ಷನ್ಗಳನ್ನ ನೋಡಿ, ಎಲ್ಲ ಮಿನಿಮೈಸ್ ಮಾಡೋದು, ಮ್ಯಾಕ್ಸಿಮೈಸ್ ಮಾಡೋದು, ಈ ತರ ಎಲ್ಲ ಮಾಡಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಏನಾದ್ರೂ ಡೌಟ್ಗಳು ಏನಾದ್ರು ಇದ್ರೆ, ನಾನು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿದ್ರೆ ನಾವು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಅಥವಾ ರಿಪ್ಲೈ ಮೂಲಕ ಅದನ್ನ ಡೌಟ್ ನ ಕ್ಲಾರಿಫೈ ಮಾಡೋದು ಅಥವಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕವರ್ ಮಾಡೋದು, ಈ ತರ ಏನಾದ್ರು ಮಾಡ್ತೀವಿ. ಸೊ ಇದು ಕಂಪ್ಯೂಟರ್ ಬೇಸಿಕ್ ಮತ್ತೆ ಅದರಲ್ಲಿ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಯೂಸ್ ಮಾಡೋದಕ್ಕೆ, ಕಂಪ್ಯೂಟರ್ ನ ಯೂಸ್ ಮಾಡೋದಕ್ಕೆ ಯಾವ ತರ ಅಂತ ನಾನು ಹೇಳಿರೋದು. ಮತ್ತೆ ಎಲ್ಲ ಯೂಸ್ ಮಾಡಾದ್ಮೇಲೆ ನೀವು ಸಿಸ್ಟಮ್ ನ ಹಿಂಗೆಲ್ಲ ಕ್ಲೋಸ್ ಮಾಡಿಬಿಡ್ಬೇಕು. ಯಾವ ಫೋಲ್ಡರ್ಗಳು ಓಪನ್ ಆಗಿದ್ಯೋ ಅವನ್ನೆಲ್ಲ ಹಿಂಗೆ ಕ್ಲೋಸ್ ಮಾಡಿಬಿಡ್ಬೇಕು. ಈ ತರ ಇರಬೇಕು, ಡೆಸ್ಕ್ಟಾಪ್ ಕಾಣಿಸ್ಬೇಕು ನಿಮ್ಗೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸಿಸ್ಟಮ್ ನ ಈ ತರ ಶಟ್ ಡೌನ್ ಮಾಡೋದು. ಗೊತ್ತಾಯ್ತಲ್ಲ, ಈಗ ಒಂದು ಕಂಪ್ಯೂಟರ್ ನ ಆನ್ ಮಾಡೋದು, ವರ್ಕ್ ಮಾಡೋದು, ನಿಮ್ಗೆ ಏನೇನ್ ಬೇಕೋ ಸೇವ್ ಮಾಡ್ಕೊಳ್ಳೋದು, ಕೆಲ್ಸಗಳೆಲ್ಲ ಮಾಡ್ಕೊಳ್ಳೋದು, ಮತ್ತೆ ಸಿಸ್ಟಮ್ ನ ಆಫ್ ಮಾಡೋದು. ಈಗ ನಿಮ್ಗೆ ಯಾವ್ದು ಹೆಲ್ಪ್ ಇಲ್ದಿರ
ನೀವೇ ಕಂಪ್ಯೂಟರ್ನ ಆನ್ ಮಾಡೋದು, ವರ್ಕ್ ಮಾಡೋದು, ಆಫ್ ಮಾಡೋದು, ಇವನ್ನ ಕಲ್ತ್ಕೊಳ್ಳಿ. ಇದನ್ನ ಸ್ಟಾರ್ಟ್ ಮಾಡಿ. ಇದನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಇನ್ನೂ ಸ್ವಲ್ಪ ನೋಡೋಣ. ಸಾಧ್ಯ ಆದ್ರೆ MS ಆಫೀಸ್ ನ ಸ್ಟಾರ್ಟ್ ಮಾಡೋಣ. MS ಆಫೀಸ್ ಅಲ್ಲಿ ಹೊರಗೆ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡೋದಕ್ಕೆ ನೋಡೋಣ. ಓಕೆ.